ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ 1,000 ಸಬ್ಸ್ಕ್ರೈಬರ್ಸ್ ಮತ್ತು ಅದ್ರ ಜೊತೆ ಈ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಈ ಒಂದು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ. ಜಸ್ಟ್ ನಾವು ಇನ್ನು ಮುಂದೆ ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಬೇಡ. ಕೇವಲ 5 ದಿನದಲ್ಲಿ ಅಂದರೆ ಕೇವಲ 5 ದಿನದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ 1,000 ಸಬ್ಸ್ಕ್ರೈಬರ್ಸು ಮತ್ತು ಅದ್ರ ಜೊತೆ ಈ ಪಬ್ಲಿಕ್ 4,000 ವಾಚ್ ಅವರ್ಸ್ ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆ ನೀವು ಏನಾದರೂ ಒಂದು ವೇಳೆ ಯೂಟ್ಯೂಬ್ ಶಾರ್ಟ್ ಶುರು ಮಾಡ್ತಾಯಿದ್ರೆ 10 ಮಿಲಿಯನ್ ವ್ಯೂಸ್ ಕೂಡ ಆರಾಮಾಗಿ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು? ತುಂಬ ಜನ ನೀವು ಅಂತ ಇರ್ತಾರೆ, ಬ್ರದರ್ ನಾವು 1 ವರ್ಷದಿಂದ ಕಷ್ಟಪಡ್ತಾ ಇದ್ದೀವಿ, 4,000 ವಾಚ್ ಅವರ್ಸ್ ಈ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ, ಅದು ಬಟ್ ನೀವು ಕೇವಲ 5 ದಿನದಲ್ಲಿ ಅಂತ ಹೇಳ್ತಾರೆ. ಇದು ಹೆಂಗೆ ಅಂತ ನೀವು ಅನ್ಬೋದು, ಇದು ಸಾಧ್ಯನಾ ಅಂತ ಅನ್ಬೋದು. ಏನೂ ಇಲ್ಲ, ಸ್ವಲ್ಪ ಮುಂದೆ ಬನ್ನಿ. ಏನಪ್ಪ ಸೀಕ್ರೆಟ್ ಟ್ರಿಕ್ಸ್ ಐತ್ರಿ. ಈ ಸೀಕ್ರೆಟ್ ಟ್ರಿಕ್ಸ್ ಅಂದರೆ ಯಾರೂ ಇನ್ನೂರಿಗೆ ಹೇಳಿಲ್ಲ, ಯಾರಿಗೆ ಹೇಳಬೇಡಿ. ನೀವು ಇದ್ರ ಮೂಲಕ ನೀವು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಅಂತ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡ್ತಾರೆ ಪ್ಲೀಸ್ ಕಳ್ಸೋದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಟನ್ನದು ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಈಗ ಸದ್ಯದಲ್ಲಿ 1 ಲಕ್ಷ ಕಂಪ್ಲೀಟ್ ಆಗೋದಿದೆ. ಬೇಗ ಮಾಡ್ಕೊಳ್ಳಿ ಅಂತ ಇವತ್ತಿನೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು? ಬ್ರದರ್, ನಾನು ಯೂಟ್ಯೂಬಿಂದ 1 ವರ್ಷದಿಂದ ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದ್ರ ಬಟ್ ಕಂಪ್ಲೀಟ್ ಆಗಿಲ್ಲ. ಸದ್ಯದಲ್ಲಿ 1 ವರ್ಷ ಕಂಪ್ಲೀಟ್ ಆಗೋದಕ್ಕೆ ಬಂತು, ಅದ್ರ ಬಟ್ ಇನ್ನೂರಿಗೂ ನನ್ನ ಚಾನಲ್ ಮಾನಿಟೈಸೇಷನ್ ಎಲಿಜಿಬಲ್ ಆಗಿಲ್ಲ. ಏನು ಮಾಡೋದು? ತುಂಬ ಜನ ಹೇಳ್ತಾ ಇದ್ದೀನಿ, ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ, ಬೇಜಾರಾಗಬೇಡಿ. ನೀವು 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಅದು ಕೇವಲ 5 ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಈಗ ಅತಿ ದೊಡ್ಡ ಶೋ ನಡೀತದೆ, ನಿಮಗೆಲ್ಲರೂ ಕೂಡ ಟ್ರೆಂಡ್ ಇದೆ. ಯಾವುದಪ್ಪ? ಈ ಬಿಗ್ ಬಾಸ್. ಈ ಬಿಗ್ ಬಾಸ್ನಿಂದಲೇ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ? ತುಂಬ ಸಿಂಪಲ್, ಕ್ಲಿಯರ್ ಇರ್ಬೇಕಾದ್ರೆ. ಬಿಗ್ ಬಾಸ್ ಅಂದ ತಕ್ಷಣ ತುಂಬ ಜನ ಏನು ಮಾಡ್ತಾರೆ, ಬಿಗ್ ಬಾಸ್ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಹಂಗಿಲ್ಲ, ಜಸ್ಟ್ ನೀವು ಬಿಗ್ ಬಾಸ್ ಮೂಲಕನೇ ನೀವು 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಏನು ಮಾಡಬೇಕು? ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ವಿಡಿಯೋ ಮಾಡಬೇಕು. ಏನು ವಿಡಿಯೋ ಮಾಡಬೇಕು? ಈಗ ಏನು ಬಿಗ್ ಬಾಸ್ ಇದೆಯಲ್ಲ, ಬಿಗ್ ಬಾಸ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಅಂದ ತಕ್ಷಣ ಯಾವ ರೀತಿ ಅಂದರೆ ಯಾವ ರೀತಿ ವಿಡಿಯೋ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾಕಂದ್ರೆ ನೀವು ಬಿಗ್ ಬಾಸ್ ವಿಡಿಯೋ ಅಂದ ತಕ್ಷಣ ಏನು ಮಾಡ್ತಾರೆ, ತುಂಬ ಜನ ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ, ತುಂಬ ಜನ ನೋಡ್ತಾರೆ ಅಂತ ಏನು ಮಾಡ್ತೀರಾ, ಜಸ್ಟ್ ನೀವು ಆ ಎಪಿಸೋಡ್ ಡೌನ್ಲೋಡ್ ಮಾಡ್ಕೊಂಡ್ಬಂದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ತೀರಾ. ಅದರಿಂದ ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಅದರ ನಂತರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಕೂಡ ಆನ್ ಆಗಲ್ಲ, ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಏನು ಮಾಡಬೇಕು, ಅದಕ್ಕೆ ಆದಂಥ ಕೆಲವೊಂದಷ್ಟು ಮೆಥಡ್ ಇದೆ, ಕೆಲವೊಂದಷ್ಟು ಸ್ಟೆಪ್ ಇದೆ, ಕೆಲವೊಂದಷ್ಟು ದಾರಿ ಇದೆ. ಆ ದಾರಿ ಮೂಲಕ ನೀವು ವಿಡಿಯೋ ಮಾಡಿ ಆಟೋಮೆಟಿಕ್ ನಿಮ್ಮ ಯೂಟ್ಯೂಬ್ ಚಾನಲ್ ಈ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕೇವಲ 5 ದಿನ ಬೇಡ, 1 ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ. ಅದು ಹೆಂಗೆ ಅಂತ ಹೇಳ್ತೀನಿ. ಏನಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಈಗ ಮೊದಲು ಮುಟ್ಟ ಸೈಡಿನ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿರ್ತೀನಿ. ಮೊಬೈಲ್ ಸ್ಕ್ರೀನ್ ಕಡೆ ನೀವೇನು ಮಾಡಿ, ನಿಮ್ಮ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನೋಡಿ, ಈಗ ಯಾವ ರೀತಿ ವಿಡಿಯೋ ಮಾಡೋಕೆ ನಾನು ನಿಮ್ಗೆ ತೋರಿಸ್ತೀನಿ. ಜಸ್ಟ್ ಏನು ಮಾಡಿ, ಈಗ ನೀವು ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಬರ್ತೀನಿ ನೋಡಿ. ಈಗ ನೋಡಿ, ಬಿಗ್ ಬಾಸ್ ಸೀಸನ್ ಕನ್ನಡ ಎಕ್ಸ್ಪ್ಲೇನ್ ಅಂತ ಸರ್ಚ್ ಮಾಡಿದೆ ನೋಡಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ತುಂಬ ವಾಲ್ಯೂಮ್ ಅಪ್ ಮಾಡ್ತೀನಿ, ನೀವು ಸ್ವಲ್ಪ ನೋಡ್ಕೊಳ್ಬೋದು. ನೋಡಿ, ತುಂಬ ಜನ ವಿಡಿಯೋ ಮಾಡಿದ್ದಾರೆ ಬಿಗ್ ಬಾಸ್ ರಿಲೇಟೆಡ್ ಅಂದರೆ, ತುಂಬ ಜನ ವಿಡಿಯೋ ಮಾಡಿದ್ದಾರೆ. ನೀವೇನು ಮಾಡಬೇಕು, ಇದೇ ರೀತಿ ನೀವು ಕೂಡ ರಿಲೇಟೆಡ್ ವಿಡಿಯೋ ಮಾಡಬೇಕು. ಇದೇ ರೀತಿ ನೀವೇನು ಮಾಡಬೇಕು, ವಿಡಿಯೋ ಮಾಡಬೇಕು. ಅಂದರೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಅಂದ ತಕ್ಷಣ ಅವ್ರು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡಿರ್ತಾರೆ, ಯೂಟ್ಯೂಬ್ನಲ್ಲಿ ಅವರೊಂದು ವಿಡಿಯೋ ಅಂದರೆ ಎಪಿಸೋಡ್ ಡೌನ್ಲೋಡ್ ಮಾಡ್ಕೊಂಡು ತೊಗೊಂಬಂದ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ. ಅದನ್ನು ನೀವು ಮಾಡೋಕೆ ಹೋಗಬೇಡಿ, ದಯವಿಟ್ಟು ಮಾಡಬೇಡಿ. ನಾನೀಗ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಾಗಿ ಹೇಳ್ತಾ ಇದ್ದೀನಿ, ಆ ರೀತಿ ಮಿಸ್ಟೇಕ್ ಮಾಡಬೇಡಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಬಿಗ್ ಬಾಸ್ ರಿಲೇಟೆಡ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಬಿಗ್ ಬಾಸಲ್ಲಿ ನಡೆದಂಥ ಘಟನೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಅಂದ ತಕ್ಷಣ ನಿಮಗೆ ಈಗ ಗಿಲ್ಲಿ ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕ ಮಾಲು ಆಗಿರ್ಬೋದು, ಈ ರೀತಿ ಕೆಲವೊಂದಷ್ಟು ಇನ್ನಿದ್ದಾರೆ ಸ್ಪರ್ಧಿಗಳು ಅದರಲ್ಲಿದ್ದಾರೆ. ಅವ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದು. ಮುಂದೆ ಏನಾಗುತ್ತೆ, ನಾಳೆ ಏನಾಗುತ್ತೆ, ಈ ರೀತಿ. ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಹೆಲ್ಮೆಟ್ ಆದ ಅಂದರೆ, ಹೆಲ್ಮೆಟ್ ಅಂದ ತಕ್ಷಣ ಹೊರಗಡೆ ಹಂಗಿಲ್ಲ, ಇನ್ನಾದ ಹೆಲ್ಮೆಟ್ ಅಂದ ತಕ್ಷಣ ಈ ವೋಟಿಂಗ್ ಇನ್ನಾಯಿತು. ಈ ರೀತಿ ನೀವು ಹೇಳ್ಬೇಕು. ಈ ರೀತಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಆಟೋಮೆಟಿಕ್ ಅದನ್ನು ದಯವಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ನೋಡಿ. ತುಂಬ ಜನ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋ ಮಾಡಿದ್ದಾರೆ. ಇದರಿಂದ ವ್ಯೂಸ್, ಅವರೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ನೋಡ್ಕೊಳ್ಳಿ, ಆರಾಮಾಗಿ ನೀವು ವ್ಯೂಸ್ ನೋಡ್ಕೊಳ್ಳಿ. ನೋಡಿ, 10,000 12 ಅವರ್ಸಲ್ಲಿ 10,000, 1,000, 2,000, 3,000, 2 ಲಕ್ಷ ಈ ರೀತಿ ವ್ಯೂಸ್ ಬರುತ್ತೆ ನೋಡಿ. ಈ ರೀತಿ 4 ಲಕ್ಷ ವ್ಯೂಸ್ ಅನ್ನೋದು ಬಿಗ್ ಬಾಸ್ ರಿಲೇಟೆಡ್ ಆರಾಮಾಗಿ ಈಸಿಯಾಗಿ ವ್ಯೂಸ್ ಬರುತ್ತೆ. ನೀವೇನು ಮಾಡಬೇಕು, ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋ ಮಾಡಬೇಕು. ನನಗೆ ಮೊದಲು ಮುಟ್ಟ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿರ್ತೀನಿ, ಅಂದರೆ ಆಫ್ ಮಾಡಿರ್ತೀನಿ. ಬಿಗ್ ಬಾಸ್ ರಿಲೇಟೆಡ್ ಅಂದ ತಕ್ಷಣ ನಾನು ನಿಮಗೆ ಮತ್ತೊಮ್ಮೆ ಪದೇ ಹೇಳ್ತೀನಿ, ದಯವಿಟ್ಟು ಅಲ್ಲಿ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಡಿ. ಫೋಟೋನು ಯೂಸ್ ಮಾಡಬೇಡಿ.
ತಮ್ಮನೇಲಿ ಮಾತ್ರ ಫೋಟೋ ಯೂಸ್ ಮಾಡಿ, ಅದನ್ನ ಬಿಟ್ಟು ಅಲ್ಲಿ ತೊಗೊಂಡ್ಬಿಟ್ಟು ಇಲ್ಲಿ ಹಾಕೋಬಿಡಿ. ದಯವಿಟ್ಟು ಫೋಟೋ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಏನು ಮಾಡೋದು ಅಂದರೆ ನೀವು ತುಂಬ ಸಿಂಪಲ್, ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ಪ್ರಾಬ್ಲಮ್ ಆಗಬಾರ್ದು. 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಬೇಕು, ಮತ್ತು ಅದ್ರ ಜೊತೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಾರೆ ಏನು ಮಾಡ್ಬೇಕಾರೆ ನೀವು ನೋಡ್ಕೊ ಬಿಗ್ ಬಾಸ್ ಒಂದು ಸ್ವಲ್ಪ ನೀವು ನೋಡಿ, ಒಂದು ಎಪಿಸೋಡ್ ಅನ್ನೋದು ನೀವು ನೋಡ್ತಾ ಇರ್ತಿರ್ತಾನೆ. ಆ ನೋಡಿದ ತಕ್ಷಣ ಏನು ಮಾಡಿ, ಜಸ್ಟ್ ಅದರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ. ಈ ರೀತಿ ಆಯಿತು, ರಕ್ಷಿತಾ ಈ ರೀತಿ ಆಯಿತು, ಕಾವ್ಯ ಈ ರೀತಿ ಆಯಿತು, ಗಿಲ್ಲಿ ಈ ರೀತಿ ಆಯಿತು, ಮಾಲು ಈ ರೀತಿ ಮಾತಾಡಿದ, ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಮಾಡಿದ್ರೆ ಏನುತ್ತೆ, ಜನರಿಗೆ ಕುತೂಹಲ. ತುಂಬ ಜನ ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಸಪ್ರೇಟೇನು, ಯಾರಿಗೇನಾಯಿತು ನೋಡ್ತಾ ಇರ್ತಾರೆ, ಅಂಥವ್ರಿಗೆ ನೀವು ಎಕ್ಸ್ಪ್ಲೇನ್ ಮಾಡಿ. ಮತ್ತು ಈ ಪ್ರಮೋ ಅನ್ನೋದು ಬರುತ್ತೆ, ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪ್ರಮೋ ಅನ್ನೋದು ಬರುತ್ತೆ, 1 ನಿಮಿಷ ಸಮಥಿಂಗ್ ಒಂದು ಪ್ರಮೋ ಬರುತ್ತೆ, ನೀವು ನೋಡೇ ಇರ್ತಾರೆ. ನಾನು ಮೊದಲಿಗೆ ನೋಡ್ತಿದ್ದೆ, ಅವಾಗ ಡ್ರೋನ್ ಪ್ರತಾಪ ಹನುಮಂತ ಅವಾಗಿದ್ದಾಗ ನೋಡ್ತಿದ್ದೀವಿ, ಈಗೆಲ್ಲ ಬಿಡಿ. ನೀವೇ ನೋಡಿ ಬಿಗ್ ಬಾಸ್ ಅದ್ರ ಬಗ್ಗೆ ನೀವು ನೋಡಿ ಪ್ರಮೋ ಬಂದ ತಕ್ಷಣ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ದಯವಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂದ ತಕ್ಷಣ ಯಾವತ್ತೆ ನಿಮ್ಮ ಒಂದು ವಾಯ್ಸ್ ಮೂಲಕ ನೀವೇ ವಿಡಿಯೋ ಮಾಡಬೇಕು. ವಾಯ್ಸ್ ಮೂಲಕ ಅಂದ ತಕ್ಷಣ ಯಾವತ್ತೆ ಅಂದ್ರೆ ತುಂಬ ಸಿಂಪಲ್ ಕ್ಲಿಯರ್ಗೆ. ಈಗ ಕಾಯಿನ್ ಮಾಸ್ಟರ್ ಯಾವುದೋ ಒಂದು ಎಡಿಟಿಂಗ್ ಅದರಲ್ಲಿ ನೀವು ಒಂದು ವಿಡಿಯೋ ಶೂಟ್ ಮಾಡೋದು, ಎಕ್ಸ್ಪ್ಲೇನ್ ಯಾವ ರೀತಿ ಮಾಡೋದಂದ್ರೆ ನೋಡಿ, ಇವತ್ತು ಗಿಲ್ಲಿ ನಟ ಈ ವಾರದಲ್ಲಿ ನಾಮಿನೇಟ್ ಆಗ್ತಾರೆ, ಇಷ್ಟು ವೋಟ್ ಬಂತು, ಗಿಲ್ಲಿಯವರು ಆ ಕೆಲಸ ಮಾಡೋದು, ಆ ಟಾಸ್ಕ್ ಆದರು, ಇವ್ರು ಕ್ಯಾಪ್ಟನ್ ಆದರು, ಇವ್ರು ಹಂಗೆ, ಅವ್ರು ಹಿಂಗೆ ಮಾತಾಡಿದ್ರು. ಈ ರೀತಿ ನೀವು ವಿಡಿಯೋ ಮಾಡಬೇಕು. ಈ ರೀತಿ ವಿಡಿಯೋ ಮಾಡಿದರೆ ಆಟೋಮೆಟಿಕ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಅನ್ನೋದು ರಾಕೆಟ್ ರೀತಿ ಓಡುತ್ತೆ. ಸಬ್ಸ್ಕ್ರೈಬರ್ಸ್ ಅನ್ನೋದು ಸ್ಟೆಪ್ ಮೇಲೆ ಸ್ಟೆಪ್ ತೋಡ್ಬಿಡುತ್ತೆ. ಯಾಕಂದರೆ ಬಿಗ್ ಬಾಸ್ ಈಗಿನ ದಿನದಲ್ಲಿ ತುಂಬ ಟ್ರೆಂಡ್ ಇದೆ. ಅದಕ್ಕೋಸ್ಕರ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಿ. ಇದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ 4000 ವಾಚರ್ಸ್ ಕಂಪ್ಲೀಟ್ ಆಗುತ್ತೆ. ಮತ್ತೊಮ್ಮೆ ಪದೇ ಹೇಳ್ತಾ ಇದ್ದೀನಿ, ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಅನುಭವ ಇದೆ. ನಮ್ಮ ಫ್ರೆಂಡ್ ಒಬ್ಬರದು ಚಾನಲ್ ಡಿಲೀಟ್ ಆಯಿತು, ಹೋದ ವರ್ಷ ಬೆಂಗಳೂರಿಗೆ ಹೋಗಿದೆ. ಯಾಕಂದರೆ ಅವರು ಅದರಲ್ಲಿ ಇದರಿಂದ ಫೋಟೋ ಯೂಸ್ ಮಾಡಿ ಒಂದು ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ದಕ್ಕೆ ಅವ್ರಿಗೆ ಆ ರೀತಿ ಆಯಿತು. ಅದಕ್ಕೋಸ್ಕರ ನಿಮಗೂ ಕೂಡ ಸ್ಟ್ರೈಕ್ ಬರುತ್ತೆ. ನಾನು ನಿಮಗೆ ಪದೇ ಅದಕ್ಕೋಸ್ಕರ ಅದಕ್ಕೆ ಹೇಳೋದು. ಯಾಕಂದ್ರೆ ನಾನು ಹೇಳಿದ ತಕ್ಷಣ ನೀವು ಮಾಡಿ ಬರ್ತೀರ, ನನ್ನ ಮೇಲೆ ಇಟ್ಟಂಥ ನಂಬಿಕೆ ನೀವು ಏನು ಮಾಡ್ತಾರೆ ಹಾಕಿಬಿಡ್ತಾರೆ. ಆದರೆ ನಿಮ್ಮ ಚಾನಲ್ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ನೀವೇ ಪೇಜ್ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ. ಈಗ ನಾ ಈಗ ಮಾತಾಡ್ತಾ ಈ ರೀತಿ ನೋಡಿ, ಬಿಗ್ ಬಾಸಲ್ಲಿ ಹಂಗೆ ನಡೀತಿದೆ, ಹಿಂಗೆ ಇದೆ, ಅದಾಗ್ತಾಯಿದೆ, ಇದಾಗ್ತಾಯಿದೆ, ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ. ನಾನು ನಿಮಗೆ ಆ್ಯಕ್ಚುಲಿ ಆಲ್ಮೋಸ್ಟ್ ಇನ್ನೂ ಮೊಬೈಲ್ ಸ್ಕ್ರೀನ್ ಕಡೆ ತೋರಿಸ್ತಾ ಇದೆ. ಅದ್ರ ಬಗ್ಗೆ ತುಂಬ ಜನ ವೀಡಿಯೋ ಮಾಡಿದ್ದಾರೆ, ಅದ್ರ ಬಗ್ಗೆ ನೋಡಿ. ನೀವು ಅಲ್ಲಿ ಆಲ್ಮೋಸ್ಟ್ ತುಂಬ ಕನ್ನಡ ಕ್ರಿಯೇಟರ್ಸ್ ವೀಡಿಯೋ ಮಾಡಿದ್ರೆ, ಬೇರೆ ಅಲ್ಲ, ಅವ್ರ ಬಗ್ಗೆ ನೋಡಿ, ಅವ್ರು ಯಾವ ರೀತಿ ವೀಡಿಯೋ ಮಾಡಿದ್ದಾರೆ ಅದನ್ನ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡು ನೀವು ವೀಡಿಯೋ ಮಾಡಿ ಅಷ್ಟೇ. ಅದನ್ನ ಬಿಟ್ಟರೆ ಏನೂ ಬೇಕಾಗಿಲ್ಲ. ಇದರಲ್ಲಿ ಏನೂ ಇಲ್ಲ, ಜಸ್ಟ್ ಬಿಗ್ ಬಾಸ್ ಒಂದು ಸ್ವಲ್ಪ ಎಪಿಸೋಡ್ ನೋಡೋದು, ಎಕ್ಸ್ಪ್ಲೇನ್ ಮಾಡೋದು, ಕ್ಲಿಯರ್ಗೆ ಅರ್ಥ ಮಾಡಿಸೋದು ಜನರಿಗೆ, ಮತ್ತು ಅವ್ರಿಗೆ ಅರ್ಥ ಆಗಬೇಕು. ಆ ರೀತಿ ಮಾಡಿದರೆ ಸಾಕು, ಆಟೋಮೆಟಿಕ್ಕು ನಿಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ. ಆಟೋಮೆಟಿಕ್ ಸಬ್ಸ್ಕ್ರೈಬರ್ ಜಸ್ಟ್ ನಾ 5 ದಿನ ಹೇಳಿದ್ರೆ 5 ದಿನವೂ ಬೇಡ, ಕೇವಲ ಒಂದು ವಿಡಿಯೋ ವೈರಲ್ ಆದರೆ ಜಸ್ಟ್ ಮ್ಯಾಕ್ಸಿಮಮ್ 2 ಲಕ್ಷ ಜನ ನೋಡಿದರೆ, ಒಂದು 10 ನಿಮಿಷದ ವಿಡಿಯೋ 2 ಲಕ್ಷ ಜನ ವಿಡಿಯೋ ನೋಡಿದರೆ ಏನಾಗುತ್ತೆ, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಮತ್ತು ಈ 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಈ 5 ದಿನ ಬೇಡ, ಜಸ್ಟ್ ಒಂದೇ ದಿನದಲ್ಲಿ ಆಗ್ಬೋದು, 1 ಅವರ್ಸ್ ಅಂದರೆ 1 ತಾಸಿನಲ್ಲಿ ಕೂಡ ಕಂಪ್ಲೀಟ್ ಆಗ್ಬೋದು. ಅದ್ರ ಬಟ್ ಇದೆಲ್ಲ ಆಗ್ಬೇಕಾದ್ರೆ ನೀವೇನು ಮಾಡಬೇಕು, ವಿಡಿಯೋ ಮಾಡಬೇಕು ಅಷ್ಟೇ. ಇಷ್ಟು ವಿಡಿಯೋ ಮಾಡಿ ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಈ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಅದ್ರ ಜೊತೆಗೆ ಶಾರ್ಟ್ಸ್ ಬಗ್ಗೆನೂ ಮಾಡಿ. ಪ್ರೊಮೋ ಜಾಸ್ತಿ ಆದಷ್ಟು ಪ್ರೊಮೋ ಬಗ್ಗೆ ಶಾರ್ಟ್ಸಲ್ಲಿ ವಿಡಿಯೋ ಮಾಡಿ. ಗಿಲ್ಲಿ ನಟ ಹಂಗಾಯಿತು, ಗಿಲ್ಲಿ ನಟ ಹಿಂಗಾಯಿತು, ಇದ್ರ ಬಗ್ಗೆ ಶಾರ್ಟ್ಸ್ ಮಾಡಿ ಒಂದು 30 ಸೆಕೆಂಡ್ಸ್. ಇದರಿಂದ ಮತ್ತೆ ಶಾರ್ಟ್ಸ್ ಜಾಸ್ತಿ ಬೂಸ್ಟ್ ಆಗುತ್ತೆ. ಒಳ್ಳೆ ರೀತಿಯಿಂದ ಟೈಟಲ್ ಹಾಕಿ ಟ್ಯಾಕ್ಸ್ ಹಾಕಿ ಆಟೋಮೆಟಿಕ್ ಬೂಸ್ಟ್ ಆಗುತ್ತೆ. ಅದರಿಂದ ಶಾರ್ಟ್ಸಿಂದ ವಾಚ್ ಟೈಮ್ ಬರುತ್ತೆ, 10 ಮಿಲಿಯನ್ ವ್ಯೂಸ್ ಕೂಡ ಕಂಪ್ಲೀಟ್, ವಾಚ್ ಟೈಮ್ ಅಲ್ಲ ಸಬ್ಸ್ಕ್ರೈಬರ್ಸ್ ಬರುತ್ತೆ, 10 ಮಿಲಿಯನ್ ವ್ಯೂಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಇದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಬೇಗ ಮಾನಿಟೇಷನ್ ಕೂಡ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡಿ. ಏನಲ್ಲ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಸೀಕ್ರೆಟ್ ಟ್ರಿಕ್ಸ್ ಹೇಳಿದ್ದೀನಿ. ಈ ಸೀಕ್ರೆಟ್ ಟ್ರಿಕ್ಸ್ ದಯವಿಟ್ಟು ಮಿಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾದ್ರೆ ಹಂಗೆ ಆಗಿಲ್ಲ. ನಾನು ಅವಾಗ IPL ಬಗ್ಗೆ ವಿಡಿಯೋ ಮಾಡಿದ್ದೇನೆ, ಒಂದು ವಿಡಿಯೋ ವೈರಲ್ ಆದ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಂದರೆ ಆಗಿದೆ. ಇಲ್ಲಾಂದ್ರೆ ನಾನು ಕೂಡ ನಿಮ್ಮಂಗೆ ಕಷ್ಟಪಟ್ಟಿದ್ದೀನಿ, ತುಂಬ ಪಟ್ಟಿದ್ದೀನಿ. ಅದಕ್ಕೋಸ್ಕರ ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ ಆಯ್ತಾ. ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದು ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಕೈ ಮುಗಿದು ಹೇಳ್ತಾ ಇದ್ದೀನಿ, ಅಲ್ಲಿತ್ತು ಡೌನ್ಲೋಡ್ ಮಾಡಿ ಹಾಕಕ್ಕೆ ಹೋಗ್ಬಿಡಿ. ದಯವಿಟ್ಟು ತಮ್ನೇಲಲ್ಲಿ ಯೂಸ್ ಮಾಡಿ. ಅದ್ರ ಜೊತೆಗೆ ತಮ್ನೇಲ್ ಮೇಲೆ ನಿಮ್ಮ ಫೋಟೋ ಇರಬೇಕು, ನೀವು ಟೆಕ್ಸ್ಟಲ್ಲಿ ಬರೀಬೇಕು. ಮತ್ತು ಅದ್ರ ಜೊತೆಗೆ ನೀವು ಅವ್ರ ವಿಡಿಯೋ ಡೌನ್ಲೋಡ್ ಮಾಡಿ ಹಾಕೋಂಗಿಲ್ಲ, ನಿಮ್ಮ ವಾಯ್ಸ್ ನಿಮ್ಮ ಫೇಸ್ ತೋರಿಸಿ ವಿಡಿಯೋ ಮಾಡಿ. ಅದರಿಂದ ಯಾರಿಂದ ಕೂಡ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಚಾನಲ್ ಆರಾಮಾಗಿ ಈಸಿಯಾಗಿ ಮಾನಿಟೇಷನ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಆರಾಮಾಗಿ ನೀವು ಯೂಟ್ಯೂಬ್ನಿಂದ ದುಡ್ಡು ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಯಾವ ರೀತಿ ಅನಿಸ್ತು ಚಿಕ್ಕದಾಗಿ ಕಂಬಿಡಿಕೆ ಅಂತ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಪ್ರತಿಯೊಬ್ಬ ಟೇಕ್ ಇಟ್ಸ್ ಫೇಮಸ್ ಎಲ್ಲರಿಗೂ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೂ